ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಚನ್ನಕುಮಾರ್ ಎಸ್ ಹಂದ್ರಾಳ ಇವರಿಗೆ ಧನ್ಯವಾದಗಳು. ಯಾಕಂದ್ರೆ ಇವರು ₹100 ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದೇ ರೀತಿ ನೀವೇನಾದ್ರೂ ಹೊಸದಾಗಿ ಕಲಿತಾ ಇದ್ರೆ ಅಥವಾ ತಿಳ್ಕೊಳ್ತಾ ಇದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿಜುವಲ್ ಇಂಪೇರ್ಡ್ ಕಮ್ಯುನಿಟಿಗೆ ಬೇಕಾದಂತಹ ಮತ್ತೊಂದು ಹೊಸ NVDA ಆಡ್ ಆನ್ ನ ಪರಿಚಯ ಕೊಡ್ತಾ ಇದ್ದೀನಿ. ಆ NVDA ಆಡ್ ಆನ್ ಯಾವ್ದಪ್ಪ ಅಂತಂದ್ರೆ ವಿಷನ್ ಅಸಿಸ್ಟೆಂಟ್ ಪ್ರೋ. ಸ್ನೇಹಿತರೆ, ಈ NVDA ಆಡ್ ಆನ್ ಇಂದ ನಮಗೆ ಏನೆಲ್ಲ ಪ್ರಯೋಜನ, ಇದನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಮತ್ತೆ ಇದನ್ನ ಬಳಸೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ವಿಷನ್ ಅಸಿಸ್ಟೆಂಟ್ ಪ್ರೋ NVDA ಆಡ್ ಆನ್. ಈ ಆಡ್ ಆನ್ ಇಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ನಮಗೆ ಬಹುಮುಖ್ಯವಾಗಿ ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಪ್ಷನ್ಸ್ ಇವೆ. ಮೊದಲನೇದು ಇನ್ಸ್ಟಂಟ್ ರೀಡಿಂಗ್, ಎರಡನೇದು ವಾಯ್ಸ್ ಟೈಪಿಂಗ್. ಸ್ನೇಹಿತರೆ, ಇನ್ಸ್ಟಂಟ್ ರೀಡಿಂಗ್ ಅಂತಂದ್ರೆ ಪ್ರಿಂಟೆಡ್ ಡಾಕ್ಯುಮೆಂಟ್, ಬುಕ್ಸ್ ಅಥವಾ ಯಾವುದೇ ಒಂದು ಲೇಬಲ್ ಇರತಕ್ಕಂತ ಬಾಕ್ಸ್ ಅನ್ನ ನಾವು ನಮ್ಮ ಲ್ಯಾಪ್ಟಾಪ್ ನ ಕ್ಯಾಮೆರಾ ಓಪನ್ ಮಾಡಿ ಅದ್ರ ಮುಂದೆ ಫೋಕಸ್ ಮಾಡಿದ್ರೆ ಓದುತ್ತೆ. ಸ್ನೇಹಿತರೆ, ಇದಕ್ಕೆಲ್ಲ ಕೀ ಸ್ಟ್ರೋಕ್ಸ್ ಇದೆ, ಅದನ್ನ ಮುಂದೆ ತಿಳಿತಾ ಹೋಗೋಣ. ಇನ್ನ ಎರಡನೇದಾಗಿ ವಾಯ್ಸ್ ಟೈಪಿಂಗ್. ಸ್ನೇಹಿತರೆ, ವಾಯ್ಸ್ ಟೈಪಿಂಗ್ ನ ನಾವು ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಎಕ್ಸೆಲ್ ಮತ್ತೆ ವಾಟ್ಸ್ಆಪ್ ಮೆಸೇಜ್ ಕಳಿಸುವಾಗ ಬಳಸಬಹುದು. ಇಲ್ಲಿ ಇನ್ನೊಂದು ಖುಷಿ ಸಮಾಚಾರ ಏನಪ್ಪಾ ಅಂತಂದ್ರೆ, ಈ ವಾಯ್ಸ್ ಟೈಪಿಂಗ್ ನಮ್ಮ ಕನ್ನಡ ಭಾಷೆಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸ್ನೇಹಿತರೆ, ಈ ಎಲ್ಲಾ ಫೀಚರ್ಸ್ ವರ್ಕ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು, ಹಾಗೆ ಜೈಮಿನಿ API ಕೀ ಕನ್ಫಿಗರ್ ಆಗಿರಬೇಕು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ವಿಷನ್ ಅಸಿಸ್ಟೆಂಟ್ ಪ್ರೋ NVDA ಆಡ್ ಆನ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಈ NVDA ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8, location, Sagar tooltip, Sagar file explorer, items view list, .cache not selected row 1 column 1 of 14, Sagar tab selected 1 of 1. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. D, desktop D, documents column 4 of 14. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಮೇಲೆ ಇದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, virtual recorder not selected row 1 column 1 of 6. ಸ್ನೇಹಿತರೆ, ಇವಾಗ ನಾನು ವಿ ಪ್ರೆಸ್ ಮಾಡ್ತಾ ಇದ್ದೀನಿ. V, Vision Assistant Pro 2.5 row 6 of 6. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ವಿಷನ್ ಅಸಿಸ್ಟೆಂಟ್ ಪ್ರೋ NVDA ಆಡ್ ಆನ್ ಮೇಲೆ ಇದೆ. ನಾನು ಇವಾಗ ಇದನ್ನ ಸೆಟಪ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation dialog. Are you sure you want to install this add-on? Only install add-ons from trusted sources. Add-in Vision Assistant Pro 2.5.0. Yes button Alt plus Y. ಓಕೆ ಫ್ರೆಂಡ್ಸ್, ಇವಾಗ ನಾನು ಎಸ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installing restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಫ್ರೆಂಡ್ಸ್, ಇವಾಗ ವಿಷನ್ ಪ್ರೋ ಅಸಿಸ್ಟೆಂಟ್ NVDA ಆಡ್ ಆನ್ ಇನ್ಸ್ಟಾಲ್ ಆಯ್ತು. ಇವಾಗ NVDA ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನು ಇವಾಗ ರಿಸ್ಟಾರ್ಟ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಫೋಕಸ್ ಎಸ್ ಬಟನ್ ಮೇಲೆ ಇದೆ. Loading NVDA. Please wait. ಸ್ನೇಹಿತರೆ, ಇವಾಗ ವಿಷನ್ ಅಸಿಸ್ಟೆಂಟ್ ಪ್ರೋ NVDA ಆಡ್ ಆನ್ ಇನ್ಸ್ಟಾಲ್ ಆಯ್ತು. ಇವಾಗ API ಕೀ ಮೂಲಕ ಇದನ್ನ ಕನ್ಫಿಗರ್ ಮಾಡಬೇಕು. ಇದನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡೋದ್ರ ಮೂಲಕ NVDA menu. ಓಕೆ ಫ್ರೆಂಡ್ಸ್, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preferences sub menu P. ಓಕೆ ಫ್ರೆಂಡ್ಸ್, ಪ್ರೆಫರೆನ್ಸಸ್ ಸಬ್ ಮೆನು. ನಾನೀಗ ರೈಟ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S1 of 5. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್. ನಾನೀಗ ಸೆಟ್ಟಿಂಗ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings. General. Normal configuration. Dialog. Categories. List Alt plus C. General 1 of 23. ಸ್ನೇಹಿತರೆ, ಇವಾಗ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ನಾನೀಗ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. V. Vision 5 of 23. ಮತ್ತೆ ವಿ Vision Assistant Pro 18 of 23. ಓಕೆ ಫ್ರೆಂಡ್ಸ್, ವಿಷನ್ ಅಸಿಸ್ಟೆಂಟ್ ಪ್ರೋ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Vision Assistant Pro property page. Gemini API key. Edit blank. ಸ್ನೇಹಿತರೆ, ಇಲ್ಲಿ ಜೈಮಿನಿ API ಕೀ ಕೇಳ್ತಾ ಇದೆ. ನನ್ನ API ಕೀನ ಆಲ್ರೆಡಿ ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. Pasted. ಓಕೆ ಫ್ರೆಂಡ್ಸ್, ಇವಾಗ ಪೇಸ್ಟ್ ಆಯ್ತು. ನೋಡೋಣ, ಒಂದ್ಸಲ ಓದ್ಸ್ಕೊತಾ ಇದ್ದೀನಿ. ಓದ್ಸ್ಕೊಳ್ಳೋದಕ್ಕೆ ನಾನು ಡೌನ್ ಅರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ISIS IBK GEFBUI 3SS5XW2 BSJ2J5 MHG4Y1 PLJI. ಓಕೆ ಫ್ರೆಂಡ್ಸ್, ಇವಾಗ ಜೈಮಿನಿ API ಕೀ ಪೇಸ್ಟ್ ಆಯ್ತು. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. AI model combo box Gemini 2.5 flashlight collapsed. ಸ್ನೇಹಿತರೆ, ಇಲ್ಲಿ AI ಮಾಡೆಲ್ ಜೈಮಿನಿ ಫ್ಲಾಶ್ ಇದೆ, ಹಾಗೆ ಇರ್ಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Proxy URL edit blank. ಸ್ನೇಹಿತರೆ, ಇದೇನ್ ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Source combo box auto detect collapse.
apps. ಫ್ರೆಂಡ್ಸ್, ಇದು ಹೀಗೆ ಇರಲಿ. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಓಕೆ ಬಟನ್ ಸಿಗೋ ತನಕ. Target. Iris Smart Swap Capture Met Custom Pro OK button. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಓಕೆ ಬಟನ್ ಮೇಲಿದೆ. ನಾನು ಈ ಬಟನ್ ಆಕ್ಟಿವೇಟ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ವಿಷನ್ ಅಸಿಸ್ಟೆಂಟ್ ಪ್ರೋ NVIDIA ಆಡ್ ಆನ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಹಾಗೆ API ಕೀ ಮೂಲಕ ಕನ್ಫಿಗರ್ ಆಗಿದೆ. ಈಗ ನಾನು ಕ್ಯಾಮೆರಾ ಓಪನ್ ಮಾಡಿ ನನ್ನ ಹತ್ರ ಒಂದು ಇಲ್ಲಿ ಇಯರ್ ಪೋಡ್ ಬಾಕ್ಸ್ ಇದೆ. ಅದನ್ನ ನಾನು ಕ್ಯಾಮೆರಾ ಮುಂದೆ ಫೋಕಸ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಓದುತ್ತೆ. ಇವಾಗ ನಾನು ಕ್ಯಾಮೆರಾ ಓಪನ್ ಮಾಡ್ತಾ ಇದ್ದೀನಿ. Search window. Search box edit. Search for apps. Settings and documents blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ಕ್ಯಾಮೆರಾ ಅಂತ ಟೈಪ್ ಮಾಡ್ತಾ ಇದ್ದೀನಿ. CAMERA. CERA camera app. Press right to view options 1 of 1 level 1. ಸ್ನೇಹಿತರೆ, ಇವಾಗ ಕ್ಯಾಮೆರಾ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Camera window. Take photo button 2 of 3. Use the up and down arrow keys to switch between camera modes. Front facing camera. Take photo tool tip. ಸ್ನೇಹಿತರೆ, ಇವಾಗ ಕ್ಯಾಮೆರಾ ಓಪನ್ ಆಗಿದೆ. ನಾನು ಕ್ಯಾಮೆರಾನ ಫುಲ್ ಸ್ಕ್ರೀನ್ ಮಾಡೋದಕ್ಕೆ ಆಲ್ಟ್ ಸ್ಪೇಸ್ ಮತ್ತೆ X ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. X ಫಾರ್ X-ray. System menu. Camera window. Take photo button 2 of 3. Use the up and down arrow keys to switch between camera modes. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಇಯರ್ಪೋರ್ಟ್ ಬಾಕ್ಸ್ ಅನ್ನ ಕ್ಯಾಮೆರಾ ಮುಂದೆ ಫೋಕಸ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಓದುತ್ತೆ. ಸ್ನೇಹಿತರೆ, ಇವಾಗ ನಾನು ನನ್ನ ಇಯರ್ಪೋರ್ಟ್ ಬಾಕ್ಸ್ ಅನ್ನ ಕ್ಯಾಮೆರಾ ಮುಂದೆ ಫೋಕಸ್ ಮಾಡಿದ್ದೀನಿ. ಈಗ ಇದನ್ನ ಇನ್ಸ್ಟಂಟ್ ಆಗಿ ಓದಿಸ್ಕೊಳ್ಳೋದಕ್ಕೆ ಕೀ ಕಮಾಂಡ್ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಮತ್ತೆ O ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಮತ್ತೆ O ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Scanning. ಸ್ನೇಹಿತರೆ, ಇವಾಗ ಸ್ಕ್ಯಾನ್ ಆಗ್ತಾ ಇದೆ. ನೋಡೋಣ ಏನೇನಿದೆ. Vision Assistant Image Analysis Dialog. Ask Edit Blank. The image is a product information sheet for New Republic Starbuds Z True Wireless Earbuds. The sheet highlights the earbuds ultra mean bass machine feature powered by 13mm neodymium drivers and patented X-based technology. It also mentions active and dual audio modes for immersive gaming and music experiences, along with flashing LED lights and a sleek finish. Key specifications listed include connectivity, V5.3 wireless connectivity, HFP/A2DP/AVRCP/SDP/CAP protocols, and a distance range of up to 15 m. Battery, 7 hours of music playtime, fast charging, Type-C, a charging case that takes 1.5 hours to charge, and a standby time of up to 310 hours. Audio, 13mm neodymium drivers for deep bass and a frequency response of 20 Hz-20 kHz. Features, lag-free gaming, 50 milliseconds low latency, dual mode, music/gaming, environmental noise cancellation, ENC, Siri and Google Voice Assistant, and splash and sweat resistance. The sheet also provides manufacturing and import details, including the manufacturer's name and address, Shenzhen Istic Technology Co. Ltd, the importer's name and address, New World Retail Private Limited. Product details, wireless earphones, black color, net quantity, 36G, batch number, part number, maximum retail price, Rs 3,499.00, and month/year of manufacture and import, Jan 2025. The country of origin is China. Contact information for customer care, including a customer care number, email ID, address, and website is also provided. The image also displays BIS certification marks. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ನನ್ನ ಇಯರ್ಪೋರ್ಡಿನ ಫ್ರಂಟ್ ಪ್ಯಾನೆಲ್. ಈಗ ಬ್ಯಾಕ್ ಪ್ಯಾನೆಲ್ ಅಲ್ಲಿ ಏನಿದೆ ನೋಡೋಣ. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ವಿಷನ್ ಪ್ರೋ ನ ಕ್ಲೋಸ್ ಮಾಡೋದಕ್ಕೆ. ಸ್ನೇಹಿತರೆ, ಇವಾಗ ನಾನು ಬಾಕ್ಸ್ ಅನ್ನ ರಿವರ್ಸ್ ಮಾಡಿ ಮತ್ತೆ ಕ್ಯಾಮೆರಾ ಮುಂದೆ ಫೋಕಸ್ ಮಾಡಿದ್ದೀನಿ. ಇವಾಗ ಮತ್ತೆ ನಾನು ಇನ್ಸ್ಟಂಟ್ ಆಗಿ ಓದಿಸ್ಕೊಳ್ಳೋದಕ್ಕೆ ಕಂಟ್ರೋಲ್ ಇನ್ಸರ್ಟ್ ಶಿಫ್ಟ್ ಮತ್ತೆ O ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Scanning, Vision Assistant, Image Analysis Dialog. Ask Edit Blank. The image displays the packaging for Starbuds Z True Wireless Earphones. The packaging features a black and white image of a man with his hand extended towards the viewer. To the right of the man's image, there are text callouts indicating 56 hours playtime and 310 hours standby time, along with an icon labeled Vibrant LED lights. Below the man's image and to the right, a product shot of the earbuds and their charging case is visible. The charging case is black with a hexagonal design and features colorful LED lights. The text Starbuds Z is prominently displayed in green, followed by True Wireless Earphones in white. At the bottom of the packaging, there are logos and text that appear to be Republic X Farhan actor X Shabani actor. The background of the packaging is white and the overall image is set against a blue and white checkered surface. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಬ್ಯಾಕ್ ಪ್ಯಾನೆಲ್. ಸ್ನೇಹಿತರೆ, ಇನ್ನ ಕೊನೆಯದಾಗಿ ವಾಯ್ಸ್ ಟೈಪಿಂಗ್ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡೋದಕ್ಕಿಂತ ಮೊದಲು ಕೀಬೋರ್ಡ್ ಲ್ಯಾಂಗ್ವೇಜ್ ಅಥವಾ ಯಾವುದೇ ರೀತಿ ಲ್ಯಾಂಗ್ವೇಜ್ ನ ಆಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಾವು ಯಾವ ಭಾಷೆಯಲ್ಲಿ ಮಾತಾಡ್ತೀವೋ ಅದು ಆ ಭಾಷೆಯಲ್ಲಿ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ನಾನು ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. Search window, search box edit, search for apps, settings and documents blank. ಸ್ನೇಹಿತರೆ, ಇವಾಗ ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD.
R. Word 20. D. Word 2016 app. Press right to view options 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ 2016 ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Opening Word. Document 1. Word. Microsoft Word document. Edit multi-line print layout. Page 1 section 1 blank. ಸ್ನೇಹಿತರೆ, ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿದೆ. ನಾನೀಗ ವಾಯ್ಸ್ ಟೈಪಿಂಗ್ ನ ಎನೇಬಲ್ ಮಾಡ್ತಾ ಇದ್ದೀನಿ. ವಾಯ್ಸ್ ಟೈಪಿಂಗ್ ಎನೇಬಲ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡಬೇಕು. ಎಸ್ ಫಾರ್ ಸ್ಪೀಚ್. ನಾನು ಇವಾಗ ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Listening. ಸ್ನೇಹಿತರೆ, ನಿಮಗೆಲ್ಲ ಇವಾಗ ಒಂದು ಬೀಪ್ ಸೌಂಡ್ ಕೇಳಿಸ್ತಲ್ವಾ? ಈ ಬೀಪ್ ಸೌಂಡ್ ಕೇಳಿದ ನಂತರ ನಾನು ಇವಾಗ ಏನು ಮಾತಾಡ್ತಾ ಇದ್ದೀನೋ ಅದು ಟೈಪಿಂಗ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತಪ್ಪದೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ವಾಯ್ಸ್ ಟೈಪಿಂಗ್ನ ಸ್ಟಾಪ್ ಮಾಡೋದಕ್ಕೆ ಕಂಟ್ರೋಲ್ ಇನ್ಸರ್ಟ್ ಶಿಫ್ಟ್ ಮತ್ತೆ ಎಸ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Typing. Pasted. Typed. Sneakitare, nimagella imaga ಒಂದು beep sound ಕೇಳಿಸ್ತಲ್ವಾ? ಈ beep sound ಕೇಳಿದ ನಂತರ ನಾನು ಇವಾಗ ಏನು ಮಾತಾಡ್ತಾ ಇದೀನೋ ಅದು ಟೈಪಿಂಗ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತಪ್ಪದೆ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ವಾಯ್ಸ್ ಟೈಪಿಂಗ್ ನ ಸ್ಟಾಪ್ ಮಾಡೋದಕ್ಕೆ ಕಂಟ್ರೋಲ್ ಇನ್ಸರ್ಟ್ ಶಿಫ್ಟ್ ಮತ್ತೆ ಎಸ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಈ ರೀತಿ ನಾವು ವಾಯ್ಸ್ ಟೈಪಿಂಗ್ ನ ಎನೇಬಲ್ ಮಾಡಿಕೊಂಡು ವಾಯ್ಸ್ ಡಿಕ್ಟೇಷನ್ ನ ಮಾಡಬಹುದು. ಇಲ್ಲಿ ಪಂಕ್ಚುಯೇಷನ್ಸ್ ನ ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ನಾವು ಯಾವುದೇ ರೀತಿ ಪಂಕ್ಚುಯೇಷನ್ಸ್ ನ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.